ಸ್ನಾಕ್ಸ್ಗೆ ಏನೋ ನೀಸ್ಕೊಳ್ರು ಅಂದ್ರೆ 1,500 ಬಿಲ್ ಮಾಡಿದ್ದಾರೆ. ಭಯ ಇಲ್ಲ, ಭಕ್ತಿ ಇಲ್ಲ ಗಾಯ್ಸ್, ಇವಕ್ಕೆ ನಮ್ಮನೆ ಅಡ್ಡ ಹಾಕವೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾಳೆ ನಮ್ಮ ಡ್ಯಾಡಿ ಬರ್ತ್ಡೇ ಇದೆ, ಅದಕ್ಕೆ ಎಲ್ಲ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀರಿ. ಗಣೇಶ 2 ಕಾರು ರೆಡಿ ಇದೆ. ಜಸ್ಟ್ ನಾವು ರೀಚೆಡ್ ಹೊಸಕೋಟೆ ಟೋಲ್ ಇನ್ ಯೂಟ್ಯೂಬ್ ಬನ್ನಿ. ಸ್ಟೇಜ್ ಸೂಪರ್ ಅಣ್ಣ, ಹಂಸಲೇಖ ಅವ್ರಿಗೆ ಬರೆಯಲ್ಲ. ಬೈ ಬೈ. ಜೋರಾಗಿ ಗಾಡಿಗಳು ಓಡಿಸ್ಕೊಂಡು ನನ್ನ ಕೆಳಗಡೆ ಬೇದಿಗಳು ಬತ್ತೈತೆ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಹಾಸ್ಪಿಟ್ಲಿಗೆ ಹೋಗಮ್ಮ. ಎಷ್ಟು ಸ್ಲೋ ಹೋಗ್ತಾ ಇದೀವಿ ಗೊತ್ತಾ? ಮ್ಯಾಕ್ಸಿಮಮ್ ಒಂದು 120 ಇರ್ಬೋದು ಅಷ್ಟೇ. 100 ಒಳಗಡೆ 90-100 ಅಷ್ಟೇ. ಇರ್ಲಿ, ನನ್ ಜೊತೆ ಜರ್ನಿ ಮಾಡ್ತಿದ್ಯಾ? ನನ್ ಜರ್ನಿ ಇರೋದೇ ಒಂದ್ ಮೇಲೆ. ಇಲ್ಲಿ ಅಪ್ಗಳಿರುತ್ತೆ, ಡೌನ್ಗಳಿರುತ್ತೆ, ತಿರುವುಗಳಿರುತ್ತೆ, ಡೆಡ್ ಎಂಡ್ಗಳಿರುತ್ತೆ. ಆದ್ರೆ ಸ್ಪೀಡ್ ಮಾತ್ರ ಯಾವತ್ತೂ ಕಮ್ಮಿ ಆಗಲ್ಲ. ಸೊ ಫಾಸನ್ ಯುವರ್ ಸೀಟ್ ಬೆಲ್ಟ್ಸ್. பெரிய சோழர் பரம்பரை. இவர் ராஜராஜ சோழன், அவர் ராஜேந்திர சோழன். ನೋಡ್ರಿ ಹಿಂಗ್ ಹೋಗ್ಬೇಕು ಮಾಮ, ಹಿಂಗ್ ಹೋಗ್ಬಿಟ್ಟು ನೋಡ್ರಿ ಹಂಗೆ ಗೆಲ್ಕೊಬೇಕು. ನಿಲ್ಸಪ್ಪ ಫೋನಲ್ಲಿ ಕೂಡ ಗಾಯ್ಸ್. ನೀವು ಮಂತ್ರಾಲಯ ಹೋಗ್ಬೇಕಾದ್ರೆ ಈ ಕಡೆ ಎಲ್ಲಾನ ಒಂದು ಅಂಗಡಿಯಲ್ಲಿ ತಿನ್ಕೊಂಬಿಡ್ಬೇಕು, ಇಲ್ಲಾಂದ್ರೆ ಮುಂದಕ್ಕೆ ಏನು ಸಿಗಲ್ಲ, ಎಲ್ಲ ಖಾಲಿ ಇರುತ್ತೆ. ಗಾಡಿ ನಿಧಾನ ಕೊಡ್ಸಕ್ಕೆ ಹೇಳಿ 100 ಒಳಗಡೆ ಇರಬೇಕು. ಜೋರಾಗಿ ಓಡಿಸ್ತಾ ಇದ್ದಾನೆ. ನನ್ನ ಡ್ರೈವಿಂಗ್ ಅಲ್ಲಿ ಇಷ್ಟ ಆಗಲ್ಲ. ಲಿಮಿಟ್ ಅಂತ ಇರುತ್ತೆ, ಅದರಲ್ಲಿ ನಿಧಾನಕ್ಕೆ ಹೋಗಕ್ಕೆ ಹೇಳಿ ಅವ್ರಿಗೆ. ಕಮೆಂಟಲ್ಲಿ ಹೇಳ್ಬಿಡಿ ಗೈಸ್ ನೀವೆಲ್ಲ. ನಿಧಾನವೇ ದಾನ. ಥ್ರಿಲ್ ಮಾಮ, ಏಜ್ ಆಯ್ತು, ಫುಲ್ ಥ್ರಿಲ್ ಇರ್ಬೇಕು, ಏನ್ ಹೋಗ್ಬೇಕು. ಥ್ರಿಲ್ ಅಲ್ಲ ಬೇಡ, ಆರಾಮಾಗಿ ನಡಿ. ಇಲ್ಲ ಬಿಟ್ಬಿಡು ಬಸ್ ಹಾಕೊಂಡ್ಬಿಡ್ತೀನಿ ನಾನು. ಎಲ್ಲ ಇಲ್ಲಿ ಡಿಮಾರ್ಟಿಗೆ ಬಂದಿದ್ದೀವಿ ಶಾಪಿಂಗ್ಗೆ. ಟ್ರಾವೆಲ್ ಮಾಡ್ಬೇಕಾದ್ರೆ ಆನ್ ದ ವೇ ಏನು ಸಿಗಲ್ಲ ಅಂದ್ಬಿಟ್ಟು ಡಿಮಾರ್ಟಲ್ಲಿ ಬಂದ್ಬಿಟ್ಟು ಗೈಸ್ ಇವ್ನು ಕರ್ಕೊಂಬಂದ್ಬಿಟ್ಟು ಇಲ್ಲೆಲ್ಲ ದಾಸಿ ಎತ್ಕೊಂತ ಇದಾರೆ ಅಂದ್ಬಿಟ್ಟು ಓಡ್ತಾವನೆ ಗೈಸ್. ಇವನೇನ್ ಗೈಸ್ ಇವನು ಹಿಂಗವನೆ. ಏನಿ ಇಲ್ಲೋಡಿ ಇಲ್ಲೋಡಿ, ಹಿಂಗೆ ಎತ್ಕೊಂಡ್ರೆ ಏನ್ ಮಾಡೋದು? ಬಿಲ್ ಎಷ್ಟಾಗುತ್ತೆ ನೋಡೋಣ ನೀರಿ ಗೈಸ್ ಲಾಸ್ಟ್ ಅಲ್ಲಿ. ಇಲ್ಲೋಡಿ, ಇದ್ರ ತುಂಬಾ ಇತ್ತು ಅಲ್ಲಿ ನೋಡಿ, ಎಲ್ಲ ವಾಪಸ್ ಸಿಗ್ಬಿಟ್ಟು ನೋಡಿ ಕೇಳಿದ್ರೆ ಬಿಲ್ ಮಾಡ್ತೀಯಾ ಅಂತ ಹೇಳ್ತಾನೆ. ನಾವ್ ಎಲ್ಲಿ ದುಡಿಯಕ್ ಹೋಗ್ತೀರಿ? ಯಾರು ಬಿಲ್ಲು? ಬೆಂಗಳೂರು ಪೀಪಲ್ ಆಲ್ ಲ್ಯಾಂಗ್ವೇಜ್. ಗೈಸ್ 4,000 ರೂಪಾಯಿ ಬಿಲ್ ಮಾಡಕ್ ರೆಡಿ ಆಗಿದ್ದಾರೆ. ಇಲ್ಲ ನೋಡಿ, ಇವ್ರು ಇನ್ನ ಕಾಯ್ತಾ ಇದ್ದಾರೆ ಡಿಮಾರ್ಟೇ ಪರ್ಚೇಸ್ ಮಾಡಕ್ಕೆ. ಸ್ನಾಕ್ಸ್ಗೆ ಏನೋ ನೀಸ್ಕೊಳ್ರು ಅಂದ್ರೆ 1,500 ಬಿಲ್ ಮಾಡಿದ್ದಾರೆ ಡಿಮಾರ್ಟಿಗೆ ಬಂದು. ಇಷ್ಟೇ ಸಾಕು, ಲಾಸ್ಟ್ ಮೇಂಟೈನ್ ಮಾಡಬೇಕು. ಇದನ್ನೇ ಇವಾಗ 2 ದಿನ ಮೇಂಟೈನ್ ಮಾಡ್ಬೇಕು ಗಾಯ್ಸ್ ಇವರು. ಇವ್ ನೋಡಿ ಗಾಯ್ಸ್, ಇವನೇ ಮಾಡಿದೆಲ್ಲ. ಚೆಕಿಂಗ್ ನಡೀತಾ ಇದೆ ಐಟಮ್, ಬಟ್ ಅವ್ರು ಚೆಕ್ ಮಾಡಕ್ಕೆ ಐಟಮ್ ಎಲ್ಲ ಯಾರು ಚೆಕ್ ಮಾಡಲ್ಲ, ಸುಮ್ಮನೆ ಅವೆಲ್ಲ. ಸುಮ್ಮನೆ 24 ಅವರಲ್ಲಿ ವಾಪಸ್ ಬರೋಕ್ಕೆ 1,500 ಬಿಲ್ ಮಾಡಿದ್ದಾನೆ ಇವನು ನೋಡಿ. ಡಿಮಾರ್ಟಲ್ಲಿ ಪರ್ಚೇಸ್ ಮುಗಿಸಿ 1,500 ಬಿಲ್ ಮಾಡಿ ಎಲ್ಲ ಪಾರ್ಕಿಂಗ್ ಹೋಗ್ತಾ ಇದ್ರಿ ಗೈಸ್. ಎಷ್ಟು ಬಿಲ್ ಮಾಡಿದಾರಂದ್ರೆ ನೋಡಿ ನೋಡಿ, ಎಲ್ಲ ಎತ್ಕೊಂಡು ಆಲ್ರೆಡಿ ಓಪನ್ ಮಾಡಿ ಮುಚ್ಚಿಕೊಂಡು ನಮ್ಮ ಹತ್ರ ನೋಡಿ. ಅವ್ನು ನೋಡಿ ಲಾಟಿ ಚೌಕ ಇಲ್ಲಿ ಕೆಳಗಡೆ ಇಲ್ಲಿ ಕೆಳಗಡೆ ಝೂಮ್ ಮಾಡು. ನೋಡಿ ನೋಡಿ ಕಾಲ್ ಕೆಳಗಡೆ ಲಾಟಿ ಚೌಕಬೇಕು. ಗಾಯ್ಸ್ ಎಲ್ಲ ದೋಚಾಕಿದ್ದೀರಿ ಇಲ್ಲಿ ನೋಡ್ರಿ, ಎಲ್ಲ ಇಸ್ಕೊಂಡು ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀರಿ. ಗಾಯ್ಸ್ ಊಟ ಮಾಡಕ್ಕೆ ಬಂದಿದ್ದೀರಿ ಇವಾಗ. ಬನ್ನಿ ತಿನ್ಬಿಟ್ಟು ಜರ್ನಿ ಮೂವ್ ಮಾಡೋಣ.
ನಾವು ಬಂದ್ರಿ, ಇವ್ರಿಗೆ ಹೇಳಿದ್ರಿ ಬನ್ನಿ ಅಂತ, ಬಂದಿದ್ದಾರೆ ಇವರು. ನಮ್ಮದು ನಮ್ಮ ಕಾರು ಇಲ್ಲಿ ಪಾರ್ಕ್ ಮಾಡಿದ್ದೀವಿ ನೋಡಿ. ಲೊಕೇಶನ್ ಅಂತೂ ಗೊತ್ತಿಲ್ಲ, ಇದೆಲ್ಲೋ ಹಿಂಗೆ ಹೈವೇ ಪಕ್ಕ ಕಾಣಿಸ್ತು, ಚೆನ್ನಾಗಿದೆ. ಸೊ ಇಲ್ಲಿ ಎಲ್ಲ ಥರ ಇದೆ, ಏನೇನಿದೆ ಅಂತ ನೋಡಿ. ಇಲ್ಲಿದೆ ಗೋ ಪಿಜ್ಜಾ, ಲಿಯೋ, ಜಂಪೇರ್, KFC. ಸೊ ಏನಾದರೂ ಒಂದು ಟ್ರೈ ಮಾಡೋಣ. ಏನೋ ಲಾರಿಯಲ್ಲಾಗ್ಲಿ ಇಲ್ಲ ಬಸ್ಸಲ್ಲಾಗ್ಲಿ ಬಂದ್ಬಿಡ್ತೀನಿ. ಯಾಕೆ? ಇಲ್ಲ ಪಾದಯಾತ್ರೆ ಬಂದ್ಬಿಡ್ತೀನಿ ತಾನೆ. 325 ಕಿಲೋಮೀಟ್ರಾ? ನೋ ಬೇ. ಅಲ್ಲಿ ಯಾವ್ದೋ ಬಸ್ ಹೋಗ್ತೈತೆ ನೋಡ್ರಿ. ಬೇಡ ಬೇಡ ಬೇಡ. ಈ ತಾರನ್ ಕೇಳ್ತೀರಾ? ಬೇಡ 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 ಬೇಡ. ಯಾರೋ ಬಂದ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮಸ್ಕಾರ. ಹಾಯ್ ಗಾಯ್ಸ್, ಹೈವೇಲಿ ನಿಂತಿದ್ದೀವಿ ಇವತ್ತು. ಮಮ್ಮ ಹ್ಯಾಪಿ ಬರ್ಡೇ ಹುಡ್ದು, ಅದಕ್ಕೆ ನಿಂತಿದ್ದೀರಿ ಹೈವೇಲಿ. ಇನ್ನೇನು ಎಲ್ಲರೂ ವಿಶ್ ಮಾಡಿಬಿಡಿ, ಆಶೀರ್ವಾದ ಮಾಡಿ. 49ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಇನ್ನು ಇನ್ನೊಂದು 1 ಗಿಫ್ಟ್ ಒಂದು ಕೊಡ್ತಾ ಇದ್ದಾರೆ ಅವ್ರ ವೈಫು. ಏನು ಮಮ್ಮ ಗಿಫ್ಟು? ಏನಾದ್ರು ಹೇಳ್ರಿ ಮಮ್ಮ. ಅಮ್ಮ ಏನು ಹೇಳ್ತೀರಾ ಗಿಫ್ಟ್ ಕೊಟ್ಟವ್ರಿಗೆ? ಥ್ಯಾಂಕ್ ಯು ಸೋ ಮಚ್. ಅಗ್ಗೇನಿಲ್ವಾ? ಏನಪ್ಪ ಇವರಿಬ್ಬರು ಲವ್, 49ನೇ ವರ್ಷ. ವರ್ಷ ಬರ್ಡೇ. ಅದು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಸೌಂಡ್ ಕಮ್ಮಿ ಯೂಸ್ ಮಾಡೋದು, ಸೌಂಡ್ ಜಾಸ್ತಿ. ಸೊ ಎಲ್ಲರೂ ವಿಶೇಷ ಹೇಳ್ಬಿಡೋಣ ಒಂದ್ಸರಿ. ಥ್ಯಾಂಕ್ ಯು ಸೋ ಮಚ್. To you. ನಿಲ್ಸು ಬ್ಯಾಕ್ ಬಾ. ಸೊ ಬರ್ಡೇ ಸೆಲೆಬ್ರೇಷನ್ ಲೈವಲ್ಲಿ ಮಾಡಿ ಇನ್ನೊಂದು 170 ಕಿಲೋಮೀಟರ್ ಇದೆ ಮಂತ್ರಾಲಯಗೆ ಹೋಗಿ ಸಿಗ್ತೀವಿ ಗೈಸ್. ಒಬ್ರು ಕಾಯ್ತಾ ಇದ್ರಿ, ದಯವಿಟ್ಟು ಬಂದೋ ಇದ್ದಾರೆ ಅವ್ರು. ಇವಾಗ ಇವನಿಗೆ ಬಿತ್ತು ಏಟು. ಇಟ್ಸ್ ಕಾಫಿ ಟೈಮ್. ಗೈಸ್ ಇವಾಗ ಜಸ್ಟು ಮಂತ್ರಾಲಯ ರೀಚ್ ಆಗಿದ್ದೀವಿ. ಸುಮಾರು ಜನ ಇದ್ದಾರೆ. ದರ್ಶನ ಹೆಂಗಾಗುತ್ತೆ, ಏನು ಕತೆ ಏನೂ ಗೊತ್ತಿಲ್ಲ. ಬೆಳಗ್ಗೆಗೆ ಎದ್ದು ರೆಡಿಯಾಗಿ ಎಲ್ಲ ನೋಡಿ ಹಂಗೆ ವ್ಲಾಗಲ್ಲಿ ಕಂಟಿನ್ಯೂ ಆಗುತ್ತೆ. ಜಸ್ಟ್ ಇವಾಗ ಮಂತ್ರಾಲಯ ರೀಚ್ ಆಗಿದ್ದೀವಿ. ಏನಿದ್ರು ಬೆಳಗ್ಗೆಗೆ ಎಲ್ಲ ನಿಮಗೆ ಅಪ್ಡೇಟ್ ಕೊಡ್ತೀವಿ. ಸೊ ದಿಸ್ ಈಸ್ ವಾಟ್ ಮಂತ್ರಾಲಯ ದಟ್ ಕಾಲ್ಡ್. ಫುಲ್ಲು ಜನ ಇದ್ದಾರೆ ಗಾಯ್ಸ್. ಬೆಳಗ್ಗೆಗೆ ದರ್ಶನ ಹೆಂಗಾಗುತ್ತೆ ಏನೂ ಗೊತ್ತಿಲ್ಲ, ಎಲ್ಲ ದೇವ ಇಚ್ಛೆ. ನದಿ ಹತ್ರ ಬಂದಿದ್ದೀವಿ. ಮಳೆ ಬಿದ್ದಿದೆ ಅಂತ ಇದ್ದಾರೆ ಮಂತ್ರಾಲಯಲ್ಲಿ, ಆದರೆ ನೀರಂತೂ ಕಾಣಿಸ್ತಿಲ್ಲ. ಹತ್ರ ಹೋಗಿ ನೋಡೋಣ ಬನ್ನಿ. ನೀರೇ ಇಲ್ಲ ಗಾಯ್ಸ್. ಮಳೆ ಬಿದ್ದಿದೆಯೋ ಇಲ್ಲೋ ಗೊತ್ತಿಲ್ಲ, ಬಿದ್ದಿದೆ ಅಂತಾರೆ. ಸೌಂಡ್ ಏನೋ ಹರಿತಾ ಇರೋದು, ನೀರು ಬರ್ತಾ ಇದೆ ಇಲ್ಲ. ಬಟ್ ಇಲ್ಲಿ ನೋಡಿ, ಎಂಥ ಪವಿತ್ರವಾದ ಜಾಗದಲ್ಲಿ ಫುಲ್ಲು ಗಲೀಜು, ಕ್ಲೀನೇ ಇಲ್ಲ ನಮ್ಮ ಜನಗಳು. ಸುಮ್ಮನೆ ದೇವಭಕ್ತಿ ಅಂತ ದರ್ಶನಕ್ಕೆ ಬರ್ತಾರೆ. ಇಲ್ಲಿ ನೋಡಿ ಹೆಂಗಿದೆ, ಮೋರಿ ಥರ ಮಾಡಿದ್ದಾರೆ. ಅಲ್ಲೇ ಟೆಂಪಲ್ ಆ ಕಡೆಗೆ ಹೋಗ್ಬೇಕು. ನೀರು ನೋಡೋಣ ಅಂತ ಬಂದ್ವಿ. ಟೈಮು 3:30 ಆಗಿದೆ.
4 ಗಂಟೆ ಆಗ್ತಾಯಿದೆ ಅಂತೆ ನೋಡಿ. ಏನು ನೀರಿಲ್ಲ ಏನಿಲ್ಲ, ಅದಲ್ಲಿ ಈ ಗಲೀಜು ಬೇರೆ ನೋಡಿ. ಇಲ್ಲೇ ಏನೇನು ಮಾಡ್ತಾಯಿದಾರೋ ಗೊತ್ತಿಲ್ಲ ಗೈಸ್ ಜನ. ಇಲ್ಲಿ 50 ರೂಪಾಯಿ ಕೊಟ್ಟರೆ ಒಂದು ಬಕೆಟ್ ಬಿಸಿನೀರು ಕೊಡ್ತಾರೆ. ಇಲ್ಲಿ ಸ್ನಾನ ಮಾಡಿ ಎಲ್ಲ ಇಲ್ಲಿ ರೆಡಿ ಆಗ್ತಾಯಿದ್ದಾರೆ ಬಾಯ್ಸು. ಸೊ ಎಲ್ಲರೂ ಪಂಚೆ ಹೊಡ್ಕೊಂಡು ಸ್ವಲ್ಪ ಜನ ಬರೋಲ್ಲ, ಸ್ವಲ್ಪ ಜನ ಟ್ರೈ ಮಾಡ್ತಾಯಿದ್ದಾರೆ, ಸ್ವಲ್ಪ ಜನ ಬೇರೆಯವರು ಪಂಚೆ ಉಡಿಸ್ತಾ ಇದ್ದಾರೆ. ಎಲ್ಲ ಟ್ರೆಡಿಷ್ನಲ್ ಲುಕ್ಕಲ್ಲಿ ರೆಡಿ ಆಗ್ತಿದ್ದಾರೆ. ಎಲ್ಲ ರೆಡಿ ಆದಮೇಲೆ ಒಂದು ಫೈನಲ್ ಲುಕ್ ಹೆಂಗಿರುತ್ತೆ ನೋಡೋಣ. ರೆಡಿ ಆಗ್ತಾಯಿದ್ದಾರೆ. ಜಸ್ಟ್ ಇಲ್ಲಿ ಸ್ನಾನ ಮುಗಿಸಿದ್ದಾರೆ, ಸ್ನಾನ ಮುಗಿಸ್ಬಿಟ್ಟು ಇಲ್ಲಿ ರೆಡಿ ಆಗ್ತಾಯಿದ್ದಾರೆ. ಎಲ್ಲ ಟ್ರೆಡಿಷ್ನಲ್ ಲುಕ್ಕಲ್ಲಿ ರೆಡಿ ಆಗ್ತಾಯಿದ್ದಾರೆ ಗಾಯ್ಸ್. ಪಂಚೆ ಉಡ್ಕೊತಾ ಇದ್ದಾರೆ, ಸ್ವಲ್ಪ ಜನಕ್ಕೆ ಪಂಚೆ ಉಡ್ಕೊಳಕ್ಕೆ ಬರಲ್ಲ, ಉಡಿಸ್ತಾ ಇದ್ದಾರೆ. ಇಲ್ಲಿ ಸ್ವಲ್ಪ ಜನ ಟ್ರೈ ಮಾಡ್ತಾ ಇದ್ದಾರೆ. ಒಂದು ದರ್ಶನಕ್ಕೆ ಹೋಗಕ್ಕೆ ರೆಡಿ ಆಗಿದ್ದಾರೆ. ಎಲ್ಲ ನಾಮಗಳು ಇಡ್ಸ್ಕೊತಾ ಇದ್ದಾರೆ, ಎಲ್ಲ ನಾಮ ಇಡ್ಸ್ಕೊತಿದ್ದಾರೆ. ಸೊ ಇಷ್ಟು ಜನ ಇದ್ದಾರೆ, ಫುಲ್ಲು ರಶ್ ಇದೆ ಗಾಯ್ಸ್. ಎಷ್ಟು ಅವರ್ ಆಗುತ್ತೆ ಏನೋ ಅಂತ ಗೊತ್ತಿಲ್ಲ. ಸೊ ಇವಾಗ ಟೈಮು 5:30. ಸೊ 5:30 ಕ್ಯೂಗೆ ಹೋಗ್ತೀರಿ. ಎಷ್ಟೊತ್ತಿಗೆ ಆಚೆ ಬರ್ತೀರೋ ನೋಡೋಣ. ಗೈಸ್ ಎಲ್ಲ ಕ್ಯೂ ಅಲ್ಲಿ ನಿಂತಿದ್ದೀರಿ. ದರ್ಶನಕ್ಕೆ ಹೋಗೋಕ್ಕೆ ಫುಲ್ ಕ್ಯೂ ಇದೆ. ಫಸ್ಟ್ ಟೈಮ್ ನಾವು ಈ ಥರ ಪ್ರಯತ್ನ ಮಾಡ್ತಾ ಇರೋದು. ಕ್ಯೂ ಫುಲ್ ಜನ ಅಂದರೆ ಜನ ಗೈಸ್. ಈ ಥರ ನೋಡಿ, ಫಸ್ಟೆಲ್ಲ ಹಂಗೆ ಡೈರೆಕ್ಟಾಗಿ ಹಿಂಗೆ ಬಂದು ಅದ್ರ ಒಳಗಡೆಯಿಂದ ಹಿಂಗೆ ಹೋಗಿ ದರ್ಶನಕ್ಕೆ ಹೋಗ್ತಾಯಿದ್ದೆ ಅಲ್ಲಿ ಕ್ಯೂ ಅಲ್ಲಿ. ಇವಾಗ ಎಂಟ್ರೆನ್ಸಿಂದನೇ ಕ್ಯೂ ಬಿಟ್ಟು ಎಲ್ಲ ಕ್ಯೂ ಇದೆ ಗೈಸ್. ಇದು ಏನೋ ಹೊಸ್ದಾಗಿದೆ, ನಾವು ಬಂದಾಗ ಇದೆಲ್ಲ ಏನಿದ್ದಿಲ್ಲ ಈ ಥರ ಕ್ಯೂ ಎಲ್ಲ. ನಾವೆಲ್ಲ ಕ್ಯೂ ಅಲ್ಲಿ ನಡೀತಾ ಇದ್ದೀರಿ ಗೈಸ್ ಇವಾಗ. ಸೊ ಈ ಥರ ಎಲ್ಲ ನೀವು ಬಂದಾಗ ಇತ್ತಾ ಇಲ್ಲ, ನೀವು ಯಾವಾಗ ಬಂದಿದ್ದೀವಿ, ಕ್ಯೂ ಎಲ್ಲ ಯಾವಾಗ ಸ್ಟಾರ್ಟ್ ಆಯಿತು ಅಂತ ಸ್ವಲ್ಪ ಗೊತ್ತಿರೋರು ನಮಗೆ ತಿಳಿಸ್ಕೊಡಿ ದಯವಿಟ್ಟು. ಇದೆಲ್ಲ ಗೊತ್ತಿಲ್ಲ, ಇದೆಲ್ಲ ಹೊಸ್ದಾಗ ನಡೆಯೋ ಥರ ಇದೆ ನಮಗೆ. ಹಿಂಗೆಲ್ಲ ಇದ್ದಿಲ್ಲ ನಾವು ಬರ್ಬೇಕಾದ್ರೆ. ತಿರುಗಿ ಹಂಗೆ ತಿರುಗಿ ಇಲ್ಲಿಗೆ ಬಂದು ಅಲ್ಲಿಂದ ಬಂದು ನೀರು ನೋಡ್ಬಿಟ್ಟು ಅಲ್ಲಿ ನೋಡು, ಅಲ್ಲಿ ಚೆನ್ನಾಗೈತಲ್ಲ. ಒಳಗಡೆ ಬಂದ್ರಿ, ಒಳಗಡೆ ಮೊಬೈಲ್ ಬಳಸೋ ಹಂಗಿಲ್ಲ, ಆದರೂ ಪ್ರಯತ್ನ ಪಡ್ತೀವಿ ವಿಡಿಯೋ ಮಾಡೋದಕ್ಕೆ. ಸೊ ಜಸ್ಟ್ ವಿ ಎಂಟರ್ಡ್ ಫೈನಲ್ ರೌಂಡ್. ಇವ್ರ ಬರ್ಡೇ, ಅದಕ್ಕೆ ಎಲ್ಲರನ್ನೂ ಮಂತ್ರಾಲಯ ಕರ್ಕೊಂಬಂದಿದ್ದಾರೆ. ನೋಡಿ ನಮ್ಮದು ದರ್ಶನ ಆಯಿತು. ದರ್ಶನ ಆಗಿ ಪ್ರದಕ್ಷಿಣೆ ಕೂಡ ಆಗಿ ಎಲ್ಲರೂ ಇಲ್ಲಿ ವಿಶ್ರಾಂತಿ ಪಡಿತಾ ಇದ್ದೀವಿ. ಸೊ ನೀವು ಇಲ್ಲಿ ಬಂದರೆ 3 ಪ್ರದಕ್ಷಿಣೆ ಮಾಡಿ. ಸೊ ಇಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಪ್ರದಕ್ಷಿಣೆ ಮಾಡ್ತಾರೆ. ಒಬ್ಬೊಬ್ಬರು ಪ್ರದಕ್ಷಿಣೆ ಮಾಡ್ತಾ ಇರೋದು ಅವರವರ ಕೋರಿಕೆ, ಅವರವರ ಆರೈಕೆಯನ್ನು ಕಂಪ್ಲೀಟ್ ಮಾಡೋಕ್ಕೆ ಎಲ್ಲ ಪ್ರದರ್ಶನೆ ಮಾಡ್ತಾಯಿದ್ದಾರೆ ನೋಡಿ. ಅದು ಹೆಜ್ಜೆ ಪ್ರದರ್ಶನೆ, ಇನ್ನೂ ಹಲವಾರು ಪ್ರದರ್ಶನಗಳಿದೆ. ಗುರುಚೇವಿ ಮಾಡ್ತಾರೆ. ಸೊ ಹಲವಾರು ಪ್ರದರ್ಶನ ಇದೆ. ನಾರ್ಮಲಾಗಿ ಬಂದು ದರ್ಶನ ಮಾಡಿ 3 ಪ್ರದರ್ಶನೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ನಾವು ಮುಗಿಸಿ ಬಂದು ಕೂತಿದ್ದೀವಿ.
ಗಾಯ್ಸ್ ತುಂಬ ಜನ ಇದ್ದಾರೆ, ಏನಕ್ಕೆ ಅಂತಲೇ ಅರ್ಥ ಆಗ್ತಾಯಿಲ್ಲ, ಆದರೆ ತುಂಬ ಜನ ಇದ್ದಾರೆ ಈ ಸರಿ ಮಂತ್ರಾಲಯಲ್ಲಿ. ಸೊ ನಮ್ಮದು ದರ್ಶನ ಸಕ್ಸಸ್ಫುಲಿ ಆಗಿದೆ. ನಾವೆಲ್ಲ ಹೊರಗಡೆ ಬರ್ತಾಯಿದ್ದೀವಿ 1 by 1. ಸೊ ರಾಯರು ನಿಮಗೂ ಒಳ್ಳೇದು ಮಾಡಲಿ, ನಮಗೂ ಒಳ್ಳೇದು ಮಾಡಲಿ ಅಂತ ಈ ನಾಮವನ್ನು ನೀವು ದಿನಾನು ಜಪಿಸಿ ಅಂತ ಕೇಳ್ಕೊತಾ ಇದ್ದೀವಿ. ಅಕ್ಕ ಇಲ್ಲಿ ಹಿಂದೆ ಇದ್ದಾರೆ ನೋಡಿ. ಕ್ಯಾಮ್ರಾಮನ್ ಅಕ್ಕ, ನನ್ನ ಹತ್ರ ಕಾಸಿಲ್ಲ. ಯೋಗಿ ಎಲ್ಲೋಗ್ತಾ ಇದೆಯಾ ಯೋಗಿ? ಇದು ಇಲ್ಲಿ ಅನ್ನಪೂರ್ಣ ಪ್ರಸಾದ ಅಂತ ಇದೆ. ಧರ್ಮಸ್ಥಳದಲ್ಲ ಹೆಂಗಿದೆಯೋ ಇಲ್ಲೂ ಹಂಗಿದೆ. ಅಂದರೆ ಮಂತ್ರಾಲಯದಲ್ಲಿ ದರ್ಶನ ಮುಗಿಸ್ಮೇಲೆ ಇಲ್ಲಿ ಬಂದು ಮಾಡೋಕ್ಕೆ ಬಂದಿರೋದು. ಓಕೆ, ನಾವು ಪ್ರಸಾದ ಸಿಗುತ್ತೆ ಅಂತ ಬಂದ್ವಿ. ಸೊ ಇಲ್ಲಿ ಟೈಮಿಂಗ್ ಇದೆ 11 to 2, 7:30 to 9. ಸೊ ನಮಗೆ ಪ್ರಸಾದ ಸಿಕ್ಕಿಲ್ಲ. ನೀವು ಬಂದರೆ ಈ ಟೈಮಿಂಗ್ಸಲ್ಲಿ ಬಂದು ಪ್ರಸಾದ ವಿತರಣೆ ಇರುತ್ತೆ, ಇಲ್ಲಿ ಬಂದು ತಿನ್ಕೊಂಡು ಹೋಗ್ಬೋದು. ಇದು ದೇವಸ್ಥಾನದಿಂದ ಲೆಫ್ಟ್ ತಗೊಂಡು ರೈಟ್ ತಗೊಂಡ್ರೆ ಈ ಕಡೆ ಬರುತ್ತೆ, ನಿಮ್ಗೆ ಕಾಣಿಸುತ್ತೆ. ಪ್ರಸಾದ ಅಂತೂ ಸಿಕ್ಕಿಲ್ಲ, ಎಲ್ಲ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಏನಕ್ಕೆ ಬಂದಿರೋದು ಯಶು? ಹಾಂ, ಏನಕ್ಕೆ ಇಲ್ಲಿ ಕಾಫಿಗೆ ಬಂದಿದ್ದೀರಿ? ಯಾವುದಿದು RKR ಕೆಫೆ. ಸೊ ಇಲ್ಲಿ ಬಂದಿದ್ದೀವಿ ಕಾಫಿಗೆ. ಕಾಫಿ ಕುಡಿದು ನೆಕ್ಸ್ಟು ಬಿಚ್ಚಾಲಯ, ರಾಯರ್ ಮನೆ, ಮತ್ತು ಅಲ್ಲಿ ಆನ್ ದ ವೇ ಹೋಗ್ತಾ ಏನೇನು ಸಿಗುತ್ತೆ ಅದೆಲ್ಲ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ವಿಡಿಯೋ ನೋಡ್ತಾ ಇರಿ, ಕಂಟಿನ್ಯೂ ಎಂಡವರೆಗೂ ನೋಡಿ, ಎಲ್ಲ ಪ್ಲೇಸಸ್ ಕವರ್ ಮಾಡ್ತೀವಿ. ಅಣ್ಣ 1% ಬಿಡಿ ಅಣ್ಣ. Is called Village Vibes. ಭಯ ಇಲ್ಲ, ಭಕ್ತಿ ಇಲ್ಲ ಗಾಯ್ಸ್, ಇವಕ್ಕೆ ನಮ್ಮನ್ನೇ ಅಡ್ಡ ಹಾಕವೆ. ಗಾಯ್ಸ್ ಬಿಚ್ಚಾಲಯಕ್ಕೆ ಬಂದಿದ್ದೀವಿ ಗಾಯ್ಸ್. ಬರ್ಡೇ ಬಾಯ್ ಇಲ್ಲಿ ನೋಡ್ರಿ, ಬನ್ನಿನ ಹಾಕೊಂಡು ಎಲ್ಲ ನಿದ್ದೆ ಮಾಡ್ಕೊಂಡು ಬಂದವ್ರೆ. ಇಲ್ಲಿ ಯಾವುದೋ ಹೋಟ್ಲ ಹತ್ರ ನಿಲ್ಸಿದ್ದೀರಿ. ಸರ್ ಸೇಲ್ಗೆ ಇಕ್ಕಿದ್ದಾನೆ 7 ಲಕ್ಷ. ಪಟಾಕಿ ಎಲ್ಲ ಬೇಡ, ಅನ್ಸ ಏನಾಗಲ್ಲ. ಕೂಡ ಮ್ಯಾಚ್ ಬಾಕ್ಸು ಹೇಳ್ದಂಗೆ ಆಯಿತು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ತಾತ. ಅಪ್ಪ ದೂರ ಹೋಗ್ಬಿಡು. ಹ್ಯಾಪಿ ಬರ್ಡೇ ತಾತ. ಇನ್ನೊಂದೈತಾ? ಪಾಪ ಪ್ರೀಮಿಯಂ ಎತ್ಕೊಂಡಿಲ್ಲ. ಬನ್ನಿ
ಬನ್ನಿ ಬನ್ನಿ ಬನ್ನಿ ಫೋಟೋಗೆ. ಎಲ್ಲಿ ಮೆಚ್ಚಿದ್ದಾರೆ? ಬನ್ನಿ ಬನ್ನಿ ಬನ್ನಿ. ಇಲ್ಲ ಬಾ ಈ ಕಡೆ ಹತ್ರ. ದಿಸ್ ಈಸ್ ಮೈ ಫ್ಯಾಮಿಲಿ. ಊಟ ಮಾಡೋಕ್ಕೆ ಲಾಸ್ಟು ಎಲ್ಲ ಮುಗಿಸ್ಕೊಂಡು ಇವತ್ತು ನಮ್ಮ ಅಪ್ಪ ಬರ್ತಡೆ ಕೇಕ್ ಕಟ್ ಮಾಡಿಬಿಟ್ಟು ಇವಾಗ ಊಟ ಮಾಡೋಕ್ಕೆ ಉಡುಪಿ ಶ್ರೀಕೃಷ್ಣಕ್ಕೆ ಬಂದಿದ್ದೀರಿ. ಹೈವೇ ರೋಡಲ್ಲಿ ಬನ್ನಿ ಊಟ ಮಾಡಿಬಿಟ್ಟು ಹೋಗೋಣ ಮನೆಗೆ. ಎಲ್ಲ ಊಟಕ್ಕೆ ಫೈಟಿಂಗ್ ಆಡ್ತಾ ಇದ್ದಾರೆ, ಯಾರೇನು ತಿನ್ನೋದು ಅಂತ. ಅಲ್ಲಿ ನೋಡಿ ಎಲ್ಲ ಫೈಟ್ ಆಡ್ತಾ ಇದ್ದಾರೆ. ಬಿರಿಯಾನಿ ಇಲ್ಲ ಇವಾಗ, ಅದಕ್ಕೆ ಎಲ್ಲ ಫ್ರೈಡ್ ರೈಸ್ಗಳು ಇಸ್ಕೊಂತವ್ರೆ. ಯಾರ್ಯಾರು ಬಿರಿಯಾನಿಗಳು ಹೇಳೋರು ಅದ್ರನ್ನೇ ಫ್ರೈಡ್ ರೈಸ್ಗಳು ಹೇಳೋರು ಇವಾಗ. ಎಲ್ಲ ಟಯರ್ಡ್ ಆಗಿ ಇಲ್ಲಿ ಮಲಗಿದ್ದೀವಿ. ಇನ್ನು ಟಯರ್ಡ್ನೆಸ್ ಹೋಗಿಲ್ಲ. ಸೊ ಗೈಸ್ ನೋಡಿ, ಮಳೆ ಬರ್ತಾ ಇಲ್ಲ ಅಂತ ಹೇಳಿದೆ ತಾನೆ, ಇವಾಗ ನೋಡು ಅಂತ ಹೇಳ್ಬೇಕು. ಕೈ ಮುಗಿ ಮಳೆ ಬರ್ತಾ ಇದೆ ಅಮ್ಮ. ಸೊ ಗೈಸ್ ಇದು ಇದರಿಂದ ಏನಿದೆ ಗೊತ್ತಾ? ಇದರಿಂದ ಏನಿದೆ ಅಂದ್ರೆ ಇವ್ರ ಅಮ್ಮಗೆ ಫೋನ್ ಮಾಡ್ತಾರೆ ಮನೆಗೆ ಹೋಗ್ಬೇಕಂತ. ಅವ್ರ ಅಮ್ಮ ಬನ್ನಿ ಅಂತಾರೆ, ಮಳೆ ಬರ್ತಾ ಇದೆ ಅಂದಿದ್ದಕ್ಕೆ ಅವ್ರ ಅಕ್ಕ ಮಳೆ ಬರ್ತಾ ಇಲ್ಲ ಅಂದಿದ್ದಾರೆ. ಸೊ ಇದು ಮಳೆ ಬಂದಿದೆ ಅಂದ್ಬಿಟ್ಟು ಸಾಕ್ಷಿಗೆ ಒಂದು ವಿಡಿಯೋ ಮಾಡಿಸಿ ಅವ್ರ ಅಮ್ಮ ಕಳಿಸ್ತಾ ಇರೋದು. ವಿಡಿಯೋ ಮಾಡ್ಬೇಕಂತ ನಿಮ್ಮ ಯೂಟ್ಯೂಬ್ ಅನ್ನೋರು ಏನೋ ಹೇಳ್ತಾ ಇದಾರೆ, ಕೇಳಿಸ್ಕೊಳ್ಳಿ ಗೈಸ್. ಹೇಳಿ ಗೈಸ್. ಎಲ್ಲ ನೆನೆ ನೈಟ್ ಬಂದು ಎಲ್ಲ ಫುಲ್ ಟೈರ್ಡ್ ಆಗಿಬಿಟ್ಟಿದ್ರಿ, ಎಲ್ಲ ಮಲಗಿಬಿಟ್ಟಿದ್ರಿ. ಇವಾಗ ಎದ್ದಿದ್ದೀರಿ, ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ವಾತರಿಸಿ ಇವಾಗ ವಿಡಿಯೋ ಮಾಡೋದು ಟೈಮ್ ಸಿಕ್ತು, ಅದಕ್ಕೆ ಮಾಡ್ತಾ ಇದ್ದೀನಿ. ಇಷ್ಟ ಆಗಿತ್ತು ನಮ್ಮ ಮಂತ್ರಾಲಯ ವ್ಲಾಗು. ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಟ್ರಿಪ್ ತಂಗೆ ಹೇಳ್ಬಿಡಿ. ನೆಕ್ಸ್ಟ್ ಟ್ರಿಪ್ಪು ವೆಯ್ಟ್ ಮಾಡಿ, ನೆಕ್ಸ್ಟ್ ಮಂತ್ ಒಳ್ಳೆ ಟ್ರಿಪ್ ಬರ್ತಾ ಇದೆ. ನಮ್ದು ಎಕ್ಸಾಮ್ಸ್ ಇದೆ, ಅದಕ್ಕೆ ಲ್ಯಾಗ್ ಆಗ್ತಾ ಇದೆ. ನೆಕ್ಸ್ಟ್ ಮಂತ್ ಒಂದು ಒಳ್ಳೆ ಟ್ರಿಪ್ ಬರ್ತಾ ಇದೆ. ಆ ಟ್ರಿಪ್ ಬಂದಿದ ತಕ್ಷಣ ನೀವು ಎಷ್ಟು ಎಂಜಾಯ್ ಮಾಡ್ತೀರ ಅಂದ್ರೆ, ಆ ಟ್ರಿಪ್ಪು 5 days ಟ್ರಿಪ್ ಹೋಗ್ತಾ ಇದ್ದೀರಿ. ಎಲ್ಲಿ ಅಂತ ಕಮೆಂಟ್ ಮಾಡಿ, ಆದಷ್ಟು ಕಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿ. ಇಲ್ಲಾಂದ್ರೆ ನೀವು ಯಾವುದೋ ಪ್ಲೇಸಸ್ ಗೊತ್ತಿದ್ರೆ ಹೇಳಿ, ಅಲ್ಲಿ ಹೋಗೋಣ. ಲಾಟ್ಸ್ ಆಫ್ ಲವ್ ಗೈಸ್, ಬಾಯ್ ಬಾಯ್.